ಮತ್ತೊಂದು ಕಡೆ ಜಿಬಿಎ ಸಭೆಗೆ ಬಿಜೆಪಿ ಬಾಯ್ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ 4 ವರ್ಷ ಆಡಳಿತ ನಡೆಸಿದ್ರು 8,000 ಕೋಟಿ ಸಾಲ ಮಾಡಿ ಹೋಗಿದ್ದಾರೆ. ಬಿಜೆಪಿಯವರಿಗೆ ಬೆಂಗಳೂರಿನ ಅಭಿವೃದ್ಧಿ ಬೇಕಾಗಿಲ್ಲ, ಅವರಿಗೆ ಗ್ರೇಟರ್ ಬೆಂಗಳೂರು ಮಾಡಿರೋದು ಇಷ್ಟವಿಲ್ಲ. ಈ ಹಿಂದೆ ಶಾಸಕ ರಿಜ್ವಾನ್ ಕರೆದಿರೋ ಸಭೆಗೆ ಬಂದಿದ್ರು. ಆ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಕೆ ಶಿವಕೃಪದಿಂದ ಸೂಚನೆ ಬಂದ ಕೂಡಲೇ ಜಿಬಿಎಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ದೇವರ ಹೆಸರಲ್ಲಿ ವೋಟ್ ತೆಗೆದುಕೊಳ್ತಾರೆ. ಜನರ ಕಾಳಜಿ ಇದ್ದಿದ್ರೆ ಬಂದು ಸಭೆಯಲ್ಲಿ ಸಮಸ್ಯೆಯನ್ನ ಹೇಳ್ತಾ ಇದ್ರು ಅಂತ ಹೇಳಿ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಪಕ್ಷ ಹಿಂದೆ 4 ವರ್ಷ ಅಧಿಕಾರದಲ್ಲಿದ್ದರು. ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಿದ್ದೀವಿ. ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿರೋದೇ ಇಷ್ಟ ಇಲ್ಲ. ಆದರೆ ಒಂದು ರಿಜ್ವಾನ್ ಅವರ ಅರ್ಷದ್ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದಾಗ BJPಯ ಶಾಸಕರೆಲ್ಲ ಬಂದಿದ್ದರು, ಒಪ್ಪಿಗೆ ಕೊಟ್ಟರು. ಆಮೇಲೆ ಇಲ್ಲಿ ಕೆ ಶಿವಕೃಪದಿಂದ ಬಂದಿರಬೇಕು ಅನಿಸುತ್ತೆ, ಅದಕ್ಕೆ ಅವರು ವಿರೋಧ ಮಾಡ್ತಾಯಿದ್ದಾರೆ. ಬೆಂಗಳೂರು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ BJPಯವ್ರಿಗೆ ಯಾವತ್ತೂ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿದ್ದಾಗ 4 ವರ್ಷ, ಆ 4 ವರ್ಷದಲ್ಲಿ 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದ್ರು ಮಾರ್ಟೋಲ್ಸ್ ಬಗ್ಗೆ. ಆಮೇಲೆ ಒಂದು 8,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ BBMPನಲ್ಲಿ. ಎಷ್ಟು? 8,000 ಕೋಟಿ ಬಿಲ್ಸು ಬಾಕಿ ಇಟ್ಟಿದೆ. ಅದ್ರ ಜೊತೆಗೆ ಪೆಂಡಿಂಗ್ ಅಷ್ಟಿದೆ. ಮತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವರು ಯಾವತ್ತೂ ಕೂಡ ಅವ್ರ ಮನಸ್ಸಲ್ಲಿಲ್ಲ. BJP ಪಕ್ಷ ಹಿಂದೆ 4 ವರ್ಷ ಅಧಿಕಾರದಲ್ಲಿದ್ದರು. ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಿದ್ದೀವಿ. ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿರೋದೇ ಇಷ್ಟ ಇಲ್ಲ. ಆದರೆ ಒಂದು ರಿಜ್ವಾನ್ ಅವರ